ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮುತ್ತಪ್ಪರೈ ಪುತ್ರ ರಕೀರೈ ಮೇಲೆ ನಡೆದಂತಹ ಫೈರಿಂಗ್ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಸ್ತಿ ವಿಚಾರವಾಗಿ ನಡೆದಿದ್ಯಾ ಅನ್ನೋ ಒಂದಷ್ಟು ಕುತೂಹಲ, ಶಂಕೆ ಪೊಲೀಸರಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಂತಹ ರಕೀರೈ ಎರಡನೇ ಪತ್ನಿ ಮುತ್ತಪ್ಪರೈ ಅವರ ಎರಡನೇ ಪತ್ನಿ ಅನುರಾಧ ಹಾಗೂ ರಾಕೇಶ್ ಮಲ್ಲಿ ವಿವಾದವನ್ನು, ಆಸ್ತಿ ವಿವಾದದ ಬಗೆಹರಿಸಿಕೊಳ್ಳೋದಕ್ಕೆ ಯತ್ನವನ್ನು ಪಟ್ಟಿದ್ರು. ಕಳೆದ ನವೆಂಬರ್ನಲ್ಲಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ರಿಕಿ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ರಕೀರೈ ಮೇಲೆ ಫೈರಿಂಗ್ ಯತ್ನ ನಡೆದಿತ್ತಾ, ಹತ್ಯೆಗೆ ಯತ್ನ ನಡೆದಿದ್ಯಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಲಕ್ಷ ಅಲ್ಲ, 100 ಕೋಟಿ ರೂಪಾಯಿ ಆಸ್ತಿ. ಆ ಆಸ್ತಿ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ರೈವಲ್ರಿ ಇತ್ತು, ಇಲ್ಲ ಅಂತ ಯಾರು ಹೇಳಲ್ಲ. ರೈವಲ್ರಿ ಇತ್ತು, ದ್ವೇಷ ಇತ್ತು. 2 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ರಂತೆ ರಕೀರೈ. ಇದೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಳ್ಳೋಣ ಅಂತೇಳಿ. ಇನ್ನು ರಕೀರೈ ಸ್ನೇಹಿತ ಫರನ್ ಅಲಿಗೆ ಖಾಕಿ ಡ್ರಿಲ್ ನಡೆಸ್ತಾ ಇದೆ. ಬಿಡದಿ ಸ್ಟೇಷನ್ ಅಲ್ಲಿ ಇಟ್ಟುಕೊಂಡು SP ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಂಥ ಫರನ್ ಅಲಿ, ಅಲ್ಲಿಂದ ಆತನನ್ನ ಕರ್ಕೊಂಡು ಬಂದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಫರನ್ ಅಲಿ ಮೊಬೈಲ್ ಕೂಡ ಪರಿಶೀಲನೆ ಮಾಡಿದಂಥ ಪೊಲೀಸರು ರಕೀರೈ ಶೂಟೌಟ್ ಕೇಸ್ ಭೇದಿಸೋದಕ್ಕೆ ಖಾಕಿ ತನಿಖೆಯನ್ನು ಚುರುಕುಗೊಳಿಸಿದೆ. ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚನೆ ಮಾಡಿಕೊಂಡಿದ್ದಾರೆ. ಬಿಡದಿ ಪೊಲೀಸ್ ಠಾಣೆಯಲ್ಲಿ SP ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ಪೊಲೀಸರ ಜೊತೆಯಲ್ಲಿ ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. DYSPಗಳ ಜೊತೆ ಮೀಟಿಂಗ್ ಅನ್ನು ನಡೆಸಿದ್ದಾರೆ. 3 ಪ್ರತ್ಯೇಕ ವಿಶೇಷ ತಂಡಗಳನ್ನು ರಚನೆ ಮಾಡಿರುವಂತಹ ರಾಮನಗರ SP, ಮಾಗಡಿ DYSP, ರಾಮನಗರ DYSP, ಸೆನ್ ಪೊಲೀಸ್ ಠಾಣೆಯ DYSP ಅವರ ನೇತೃತ್ವದಲ್ಲಿ 3 ತಂಡ ರಚನೆಯಾಗಿದೆ. ಒಂದೊಂದು DYSP ತಂಡಕ್ಕೆ ಒಂದೊಂದು ಕೆಲಸವನ್ನ ವಹಿಸಿದ್ದಾರೆ. ಟೆಕ್ನಿಕಲ್ ಆಯಾಮದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ, ಫಿಸಿಕಲ್ ಆಯಾಮದಲ್ಲಿ ತನಿಖೆಯನ್ನು ನಡೆಸೋದಕ್ಕೆ, ಸೈಂಟಿಫಿಕ್ ಆಯಾಮದಲ್ಲೂ ಕೂಡ ತನಿಖೆಯನ್ನು ನಡೆಸೋದಕ್ಕೆ 3 DYSPಗಳನ್ನ ಈಗ ಅವರ ನೇತೃತ್ವದಲ್ಲಿ ಟೀಮ್ ಅಂತ ರೆಡಿ ಆಗಿದೆ. ಬಿಡದಿಯಲ್ಲಿ ಅದ್ರ ಸಂಬಂಧಿತವಾಗಿ ಇವಾಗ ಆಲ್ರೆಡಿ ಒಂದು FIRನ ನಾವು ದಾಖಲಿಸ್ಕೊಂಡಿದ್ದೀವಿ. ಇನ್ವೆಸ್ಟಿಗೇಷನ್ನ ಮುಂದುವರಿಸಿದ್ದೀವಿ. ಸದ್ಯಕ್ಕೆ ಏನು ಗಾಯಾಳು ಇದ್ದಾರೆ ಅವರು ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಫರ್ದರ್ ಅವಳ ಹೇಳಿಕೆಯನ್ನು ತಗೊಂಡಿದ್ದೀವಿ. ಮುಂದಕ್ಕೆ ತನಿಖೆಯನ್ನು ನಾವು ಆದಷ್ಟು ಬೇಗ ಪೂರ್ಣಗೊಳಿಸ್ತೇವೆ ನಂಬಿಕೆಯಲ್ಲಿದ್ದೀವಿ. ಸದ್ಯಕ್ಕೆ ಇಲ್ಲಿ ತನಕ ದೊರಕಿರೋ ಮಾಹಿತಿಯಲ್ಲಿ ಒಂದು ಗನ್ನನ್ನು ಯೂಸ್ ಮಾಡಿದ್ದಾರೆ. ಅದನ್ನು ಏನು ಯೂಸ್ ಮಾಡಿದ್ದಾರೆ ಗನ್ನನ್ನು, ಅದರ ಮೇರೆಗೆ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ. ಜೊತೆಗೆ ಇನ್ನೂ ಯಾರ್ಯಾರು ಇದಕ್ಕೆ ಸಂಬಂಧಿತವಾಗಿ ಏನು ವಿಕ್ಟಿಮ್ಮು ಹೇಳಿಕೆಯಲ್ಲಿ ಅವರು ಕೊಟ್ಟಿದ್ದಾರೆ, ಅವ್ರಿಗೆ ಏನು ಅನುಮಾನ ಇದೆ ಅಂತ ಅವ್ರನ್ನೆಲ್ಲನೂ ನಾವು ಸಂಪರ್ಕಿಸಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಕಲೆ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ನಿನ್ನೆ ರಾತ್ರಿ ನಿಮ್ಗೆ ಗೊತ್ತಿದೆ, ತಡರಾತ್ರಿ 12 ಗಂಟೆಯಿಂದ 1 ಗಂಟೆವರೆಗೂ ಅವರೇನು ಬಿಡದಿಯಿಂದ ಬೆಂಗಳೂರಿಗೆ ಹೋಗಬೇಕಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರ ಮನೆಯ ಹೊರವಲಯದಲ್ಲಿ ಕಾಂಪೌಂಡಿನ ಆಚೆ ಈ ಒಂದು ಘಟನೆ ನಡೆದಿದೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಅವರು ಚಿಕಿತ್ಸೆ ಪಡೆಯುತ್ತಿರೋದ್ರಿಂದ ಅವರು ಒಂದು ಸತಿ ಡಿಸ್ಚಾರ್ಜ್ ಆಗಿದ್ದ ಕೂಡಲೇ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ತೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ್, ಈಗ ತನಿಖೆ ಯಾವ ಆಯಾಮದಲ್ಲಿ ನಡೀತಾ ಇದೆ? ಜೊತೆಗೆ 3 DYSPಗಳ ನೇತೃತ್ವದಲ್ಲಿ ತನಿಖೆ ನಡೆಯುತ್ತೆ. ಯಾವ ಆಯಾಮದಲ್ಲಿ ತನಿಖೆಗಳು ನಡೆಯುತ್ತೆ ಅನ್ನೋ ಮಾಹಿತಿ ಕೊಡ್ತೀರಿ? ಎಸ್ ನಾಗೇಂದ್ರ ಬಾಬು, ಮುತ್ತಪ್ಪರೈ ಕಿರಿಯ ಪುತ್ರ
ರಿಕ್ಕಿ ರೈ ಅವರ ಶೂಟೌಟ್ ಪ್ರಕರಣ ಏನಿದೆ, ಈ ಪ್ರಕರಣ ಸಂಬಂಧ ತನಿಖೆ ತೀವ್ರಗತಿಯಿಂದ ನಡೀತಾ ಇರುವಂಥದ್ದು. ವಿವಿಧ ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಆ ಒಂದು ಘಟನೆ ನಡೆದಂತಹ ಸ್ಥಳ ಏನಿತ್ತು, ಮುತ್ತಪ್ಪ ರೈ ಅವರ ಫಾರಂ ಹೌಸ್ ಏನಿದೆ, ಅಲ್ಲಿ ಆ ಒಂದು ಸ್ಥಳದಲ್ಲಿ ಸಿಕ್ಕಂತಹ ಸಾಕ್ಷ್ಯಗಳನ್ನ ಈಗ ಪರಿಶೀಲನೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸೋಕೋ ತಂಡದಿಂದ ಲಭ್ಯವಾದಂತಹ ಆ ಬುಲೆಟ್ಸ್ ಏನು ಸಿಕ್ಕಿತ್ತು, ಆ ಬುಲೆಟ್ಸ್ಗಳಿಂದ ಯಾವ ಗಣ್ಣಿಂದ ಇವರು ಶೂಟೌಟ್ನ ದಾಳಿ ಮಾಡಿದ್ರು, ಜೊತೆಗೆ ಅಲ್ಲಿ ಸಿಕ್ಕಂತಹ ಆ ಒಂದು ಸೆಲ್ ಫೋನ್ ಜೊತೆಗೆ ಇನ್ನಿತರ ಕರೆಗಳು ಕೂಡ ಬಂದಿರ್ತವೆ. ಆ ಕರೆಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ರಿಕ್ಕಿ ರೈ ಅವರ ಸ್ನೇಹಿತ ಫರನ್ ಅಲಿ ಅವರನ್ನ ಕೂಡ ಕರೆತಂದು ಬಿಡದಿ ಒಂದು ಸ್ಟೇಷನ್ ಏನಿದೆ, ಬಿಡದಿ ಸ್ಟೇಷನಲ್ಲಿ ವಿಚಾರಣೆ ಕೂಡ ಮುಂದುವರಿಸಿರುವಂಥದ್ದು. 2 ಕರೆಗಳು ಬಂದಿರ್ತವೆ. ಕರೆ ಬಂದಂಥ ಹಿನ್ನೆಲೆಯಲ್ಲಿ ಪರ್ಸ್ ಬಿಟ್ಟಿರುವುದಾಗಿ ವಾಪಸ್ ಮತ್ತೆ ಬಿಡದಿಯ ಮನೆಗೆ ಅವರು ರಿಕ್ಕಿ ರೈ ಅವರು ಕಾರನ್ನ ಮರಳಿ ಮತ್ತೆ ಕರೆದುಕೊಂಡು ಹೋಗಿರ್ತಾರೆ. ಅದಾದ ಬಳಿಕ ಈ ಒಂದು ಶೂಟೌಟ್ ಪ್ರಕರಣ ಆಗಿರುತ್ತೆ. ಜೊತೆಗೆ ಅವರನ್ನು ಆಸ್ಪತ್ರೆಗೆ ಸೇರಿಸಿ ರಾತ್ರಿ ಇಡೀ ಈ ಒಂದು ಫರನ್ ಅಲಿ ಏನಿರ್ತಾರೆ ಅವ್ರ ಜೊತೆಗೆ ಇರ್ತಾರೆ. ಹಾಗಾದರೆ ಈ ಕರೆಗೂ ಮತ್ತು ಈ ಫರನ್ ಅಲಿ ಅವರು ಏನಿದ್ದಾರೆ ಅವ್ರಿಗೂ ಸಂಬಂಧ ಇತ್ತ ಅನ್ನೋ ಬಗೆಗೂ ಕೂಡ ತನಿಖೆ ಆಗ್ತದೆ. ಇದರ ಜೊತೆಗೆ ಈ ಕಾರ್ ಚಾಲಕ ಬಸವರಾಜ್ ಕೂಡ ಒಂದು ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ವಿವಿಧ ಹೆಸರುಗಳನ್ನ ಉಲ್ಲೇಖ ಮಾಡಿರುವಂಥದ್ದು. ಅವರ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ. ಅವರ ಒಂದು ಕರೆ ಏನಾದರೂ ಬಂದಿತ್ತು ಅಂದರೆ ಮುತ್ತಪ್ಪ ರೈ ಅವರ ಧರ್ಮಪತ್ನಿ ಏನಿದ್ರು ಮಲತಾಯಿ, ರಿಕ್ಕಿ ರೈ ಅವರ ಮಲತಾಯಿ ಅನುರಾಧ ಅವರ ಕರೆಗಳೇನಾದರೂ ರಿಕ್ಕಿ ರೈ ಅವ್ರಿಗೆ ಬಂದಿತ್ತ ಅನ್ನುವಂಥ ಆಯಾಮದಲ್ಲಿ ಸನ್ DYSP ಆಗಿರ್ಬೋದು, ರಾಮನಗರ DYSP ಹಾಗೆ ಮಾಗಡಿ DYSP 3 ವಿಶೇಷ ತಂಡಗಳನ್ನ ರಚನೆ ಮಾಡಿ DYSPಗಳಿಗೆ ಪ್ರತ್ಯೇಕವಾಗಿ ಒಂದೊಂದು ಕೆಲಸವನ್ನು ಕೊಟ್ಟಿದ್ದಾರೆ. ಆ ಒಂದು ಹಂತದಲ್ಲಿ ಮೊಬೈಲ್ಗಳನ್ನಾಗಿರ್ಬೋದು ಹಾಗೆ ಬುಲೆಟ್ಸ್ಗಳನ್ನಾಗಿರ್ಬೋದು ಅಲ್ಲಿ ಸಿಕ್ಕಂತಹ ಸಾಕ್ಷ್ಯಾಧಾರಗಳನ್ನ ಪ್ರತ್ಯೇಕವಾಗಿ ಕಳಿಸಿ ಈಗ ಆ ಮೂಲಕ ಆರೋಪಿಗಳ ಪತ್ತೆಗೆ ಒಂದು ತಂಡಗಳನ್ನ ರಚನೆ ಮಾಡಿ ಕೆಲಸವನ್ನು ನೀಡಿರುವಂಥದ್ದು. ಶ್ರೀನಿವಾಸ್ ಗೌಡರು ಪ್ರತಿಕ್ರಿಯೆ ಕೊಟ್ಟಿರುವಂಥದ್ದು. ಅಲ್ಲಿ ಅವರು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ಇದು ಆಸ್ತಿ ವಿಚಾರಕ್ಕೆ ಆಗಿದೆ ಅನ್ನುವಂಥ ಒಂದು ಮೇಲ್ನೋಟಕ್ಕೆ ಈಗ ಬರ್ತಾ ಇರುವಂಥ ಮಾಹಿತಿ ಆದರೂ ಕೂಡ ಸದ್ಯ ಸಂಬಂಧಪಟ್ಟಂಥ ಸಾಕ್ಷಿಗಳ ಮುಖೇನ ನಾವು ತನಿಖೆಯನ್ನು ಮುಂದುವರಿಸಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರುವಂಥದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ನಾನು ನಾಗೇಂದ್ರ ಬಾಬು. ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ನಡೆದಂತಹ ಫೈರಿಂಗ್ ಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆಸ್ತಿ ವಿಚಾರವಾಗಿ ನಡೆದಿದ್ಯಾ ಅನ್ನೋ ಒಂದಷ್ಟು ಕುತೂಹಲ, ಶಂಕೆ ಪೊಲೀಸರಲ್ಲಿ ವ್ಯಕ್ತವಾಗ್ತಾ ಇದೆ. 2 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದಂತಹ ರಿಕ್ಕಿ ರೈ ಎರಡನೇ ಪತ್ನಿ ಮುತ್ತಪ್ಪ ರೈ ಅವರ ಎರಡನೇ ಪತ್ನಿ ಅನುರಾಧ ಹಾಗೂ ರಾಕೇಶ್ ಮಲ್ಲಿ ಆಸ್ತಿ ವಿವಾದದ ಬಗೆಹರಿಸಿಕೊಳ್ಳೋದಕ್ಕೆ ಯತ್ನವನ್ನು ಪಟ್ಟಿದ್ರು. ಕಳೆದ ನವೆಂಬರ್ನಲ್ಲಿ ಆಸ್ತಿ ವಿವಾದ ಇತ್ಯರ್ಥ ಮಾಡಿಕೊಂಡಿದ್ರು. ಹಣಕಾಸಿನ ಫೈನಲ್ ಸೆಟಲ್ಮೆಂಟ್ಗೆ ರಿಕ್ಕಿ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರವಾಗಿ ರಿಕ್ಕಿ ರೈ ಮೇಲೆ ಫೈರಿಂಗ್ ಯತ್ನ ನಡೆದಿತ್ತಾ, ಹತ್ಯೆಗೆ ಯತ್ನ ನಡೆದಿದ್ಯಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಆಸ್ತಿ, ಲಕ್ಷ ಅಲ್ಲ 100 ಕೋಟಿ ರೂಪಾಯಿ ಆಸ್ತಿ. ಆ ಆಸ್ತಿ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ರೈವಲ್ರಿ ಇತ್ತು, ಇಲ್ಲ ಅಂತ ಯಾರು ಹೇಳಲ್ಲ. ರೈವಲ್ರಿ ಇತ್ತು, ದ್ವೇಷ ಇತ್ತು. 2 ದಿನದ ಹಿಂದೆ ಬೆಂಗಳೂರಿಗೆ ಬಂದಿದ್ರಂತೆ ರಿಕ್ಕಿ ರೈ. ಇದೆಲ್ಲವನ್ನು ಕೂಡ ಇತ್ಯರ್ಥ ಮಾಡಿಕೊಳ್ಳೋಣ ಅಂತೇಳಿ ಏನು ರಿಕ್ಕಿ ರೈ ಸ್ನೇಹಿತ ಫರನ್ ಅಲಿಗೆ ಖಾಕಿ ಡ್ರಿಲ್ ನಡೆಸ್ತಾ ಇದೆ. ಬಿಡದಿ ಸ್ಟೇಷನ್ ಅಲ್ಲಿ ಇಟ್ಟುಕೊಂಡು SP ಶ್ರೀನಿವಾಸ್ ಗೌಡ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿದ್ದಂಥ ಫರನ್ ಅಲಿ